ನಿಮ್ಗೇನಾದರೂ ದೇಶದ ಮೋಸ್ಟ್ ಅಫೋರ್ಡೆಬಲ್ ಕನ್ವರ್ಟಬಲ್ ಕಾರ್ ಬೇಕಾ, ಸ್ಪೋರ್ಟಿಯಾಗಿರಬೇಕಾ? ಇಲ್ಲಿದೆ ನೋಡಿ, ಇದು ಹೊಸ 2025 ಮಿನಿ ಕನ್ವರ್ಟಬಲ್. ಈ ಗಾಡಿ ಹೇಗಿದೆ ಓಡ್ಸೋಕ್ಕೆ ಹೇಳೋಕ್ಕಿಂತ ಮುಂಚೆ ಎಲ್ಲಿದ್ದೀವಿ ಅಂತ ಹೇಳ್ತೀನಿ. ನಾವು ಜೈಸಲ್ಮೇರಲ್ಲಿದ್ದೀವಿ. ಒಳ್ಳೆ ಬಿಸಿಲಿದೆ, ಆದರೆ ವಿಂಟರ್. ಸೊ ಟಾಪ್ ಓಪನ್ ಮಾಡಿಕೊಂಡು ಇಲ್ಲಿನ ಸೂಪರ್ ಸ್ಟ್ರೇಟ್ ರೋಡ್ಸಲ್ಲಿ ಓಡಿಸೋಣ. ಫ್ಲೈವೀಲ್ ಕನ್ನಡಗೆ ಸುಸ್ವಾಗತ. ಮಿನಿ ಹೇಗಿದೆ ಹೇಳ್ತೀನಿ. ಮಿನಿ ಅಂತ ಹೆಸರು ಮಾತ್ರ, ಆದರೆ ನಿಮಗಿದೊಂದು ಸಬ್ 4 ಮೀಟರ್ ಕಾಂಪ್ಯಾಕ್ಟ್ SUV ಸೈಜೇ ಬರುತ್ತೆ. ಅಂದರೆ ಇನ್ ಟರ್ಮ್ಸ್ ಆಫ್ ಲೆಂತ್. ಸೊ 4 ಮೀಟರ್ಗಿಂತ ಕೇವಲ ಒಂದು 1.2 ಮೀಟರ್ಸ್ ಗಿಡ್ಡ ಇದೆ ಅಷ್ಟೇ ಗಾಡಿ ಟರ್ಮ್ಸ್ ಆಫ್ ಲೆಂತ್. ಬಟ್ ಒಳಗಡೆ ಸ್ಪೇಸ್ ಅಷ್ಟೇನಿಲ್ಲ, ಬಿಕಾಸ್ ಇದೊಂದು 3 ಡೋರ್ ಆ್ಯಂಡ್ ಫೋಕಸ್ ಇಸ್ ಮೋರ್ ಆನ್ ದ ಫ್ರಂಟ್ 2 ಸೀಟ್ಸ್. 2 ವೀಲ್ ಆಪ್ಷನ್ಸ್ ಬರುತ್ತೆ, 2 ಡಿಸೈನ್, 2 18 ಇಂಚ್ ಆಗಿರುತ್ತೆ. ನೋಡೋಕ್ಕೆ ಸಖತ್ತಾಗಿದೆ. ಸ್ವಲ್ಪ ಲೋ ಪ್ರೊಫೈಲ್ ಇದೆ, ಅದರಿಂದ ಇಂಥ ಜಾಗಕ್ಕೆಲ್ಲ ಬಂದಾಗ ಸೈಡ್ ವಾಲ್ ಚೂರು ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಒಳ್ಳೆ ರೋಡಲ್ಲಂತೂ ಸಖತ್ ಮಜಾ ಇದೆ ಓಡ್ಸೋಕ್ಕೆ. ಇಲ್ಲಿ ಒಂದು 44 ಲೀಟರ್ ಫ್ಯೂಯಲ್ ಟ್ಯಾಂಕ್ ಬರುತ್ತೆ. ಬಟ್ ಇವ್ರು ಕ್ಲೇಮ್ ಮಾಡೋ ಮೈಲೇಜು 16.39 ಕಿಲೋಮೀಟರ್ ಪರ್ ಲೀಟರ್. ಗಾಡಿ ಅಂತೂ ಮಜಾ ಇದೆ ಓಡ್ಸೋಕ್ಕೆ, ಬಟ್ ಅಷ್ಟು ಮೈಲೇಜ್ ಕೊಡುತ್ತಾ? ವಿಲ್ ಹ್ಯಾವ್ ಟು ಫೈಂಡ್ ಔಟ್. ಆಮೇಲೆ ಕಲರ್ಸ್ ಬಗ್ಗೆ ಮಾತಾಡೋಕ್ಕೆ ಬಂದರೆ 4 ಕಲರ್ ಇದೆ. ಸೊ ಒಂದು ಈ ಚಿಲ್ಲಿ ರೆಡ್ ಅಂತ, ಇನ್ನೊಂದು ಸನ್ನಿ ಸೈಡ್ ಯೆಲ್ಲೋ ಅಂತಿದೆ, ಬ್ರೈಟ್ ಕಲರ್ಸ್ ಎರಡೂ. ಇನ್ನೊಂದು ಓಷನ್ ವೇವ್ ಗ್ರೀನ್ ಅಂತ ಕರೀತಾರೆ, ಅದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಕಲರ್ ನೋಡೋಕ್ಕೆ. ಅದು ಬಿಟ್ಟರೆ ಇನ್ನೊಂದು ಲಾಸ್ಟ್ ಇರೋದು ಬ್ರಿಟಿಷ್ ರೇಸಿಂಗ್ ಗ್ರೀನ್, ಅವರ ಹೆರಿಟೇಜ್ ಕಲರ್. ಶುರು ಮಾಡಿದಾಗ ಮಿನಿ ಹೇಗಿತ್ತು ಆ ಥರ ಇರುತ್ತೆ. ರೇರ್ ಡಿಸೈನೇ ಮಜಾ ಇದರಲ್ಲಿ. ಹೊಸ ಕೂಪರಲ್ಲಿ ಆ ಕನೆಕ್ಟೆಡ್ ಡಿಸೈನ್ ಏನಿದೆ ನನಗದು ಇಷ್ಟ ಆಗಿರಲಿಲ್ಲ, ಬಿಕಾಸ್ ಇಟ್ ವಾಸ್ ಲೂಸಿಂಗ್ ಇಟ್ಸ್ ಓಲ್ಡ್ ಚಾರ್ಮ್. ಬಟ್ ಕನ್ವರ್ಟೇಬಲಲ್ಲಿ ಆ ಹಳೆ ಡಿಸೈನೇ ಇದೆ, ಎಸ್ಪೆಷಲಿ ಶೇಪ್ ಟೈಲ್ ಲ್ಯಾಂಪ್ಸ್ದು. ಈಗೊಂದು ಫುಲ್ LED ಯೂನಿಟ್ಟು, ಆ ಯೂನಿಯನ್ ಜಾಕಿಂದು ಡಿಸೈನ್ ಬರುತ್ತೆ ಬ್ರಿಟಿಷ್ ಫ್ಲ್ಯಾಗ್ದು. ಇದ್ರ ಮಜಾ ಏನಂದರೆ ಬೂಟ್ ಓಪನ್ ಆಗೋದು ಹೀಗೆ. ಇದ್ರ ಮೇಲೂ ಕೂಡ 80 kg ಇಡ್ಬೋದು ಏನಾದರೂ ಲಗೇಜ್ ಇಟ್ಟು ಲೋಡ್ ಮಾಡಬೇಕಾದ್ರೆ. ಅಷ್ಟೇ ಅಲ್ಲದೆ ಇನ್ ಕೇಸ್ ಈ ಜಾಗ ಸಾಲಿಲ್ಲ ಅಂದರೆ ಇದನ್ನು ಹೀಗೆ ಮಾಡಿ ಒಳಗಡೆ ಲೋಡ್ ಕೂಡ ಮಾಡ್ಬೋದು, ವಿಚ್ ಇಸ್ ವೆರಿ ಯೂಸ್ಫುಲ್. ಇಲ್ಲಿ ನಮಗೆ 215 ಲೀಟರ್ ಬೂಟ್ ಸ್ಪೇಸ್ ಸಿಗುತ್ತೆ. ಲಾಕಿಂಗ್ ಸಿಸ್ಟಮ್ ಚೆನ್ನಾಗಿದೆ, ಸೇಮ್ ಮುಂಚೆ ಹೇಗೆ ಬರ್ತಿತ್ತೋ ಅದೇ ಥರ 215 ಲೀಟರ್ ಬೂಟ್ ಸ್ಪೇಸ್ ಸಿಗುತ್ತೆ ಇಲ್ಲಿ. ಬಟ್ ಹಿಂದೆ 2 ಸೀಟ್ ಫೋಲ್ಡ್ ಕೂಡ ಮಾಡ್ಬೋದು, ತುಂಬಾ ಜಾಸ್ತಿ ಆಗುತ್ತೆ. ಅದಕ್ಕೆ ಲಿವರ್ ಕೊಟ್ಟಿದ್ದಾರೆ ಇಲ್ಲಿ, ಆ ಲ್ಯಾಚ್ ಹೇಳಿದ್ರೆ ಓಪನ್ ಆಗುತ್ತೆ, ಒಳಗಡೆ ಜಾಗ ಸಿಗುತ್ತೆ. ಆದರೆ ಅದಕ್ಕಿಂತ ಇಂಪಾರ್ಟೆಂಟು, ಇಲ್ಲಿ ಒಳಗಡೆ ಜಾಗಕ್ಕೆ ಹೇಗೆ ಇಡ್ತೀರಾ ಸೂಟ್ ಕೇಸು, ಈ ಟಾಪ್ ತೆಗಿಲೇಬೇಕು. ಈಗ ಫೈನಲಿ ಟೈಮ್ ಬಂದಿದೆ, ಹಾಗೆ ಒಳಗಡೆದು ನೋಡೋಣ ಬನ್ನಿ. ಫಸ್ಟು ಇಷ್ಟು ಓಪನ್ ಆಗುತ್ತೆ, ಸನ್ ರೂಫ್ ಮೋಡ್ ಅಂತ ಕೂಡ ಇದೆ ಇದರಲ್ಲಿ. ಇಷ್ಟು ಓಪನ್ ಆಗೋದು ಸನ್ ರೂಫ್, ಒನ್ ಆಫ್ ದ ಬಿಗ್ಗೆಸ್ಟ್ ಸನ್ ರೂಫ್ಸ್ ಅನ್ಬೋದು, ಸಿಂಗಲ್ ಪೇನ್. ಅದಾದಮೇಲೆ ಓಪನ್ ಆಗೋದು ಪೂರ್ತಿ ರೂಫ್. ಕೇವಲ 18 ಸೆಕೆಂಡಲ್ಲಿ ಓಪನ್ ಆಗುತ್ತೆ ಅಂತ ಕ್ಲೇಮ್ ಮಾಡ್ತಾರೆ. ಎಸ್, ಇಟ್ ಈಸ್ ಆ್ಯಕ್ಚುಲಿ ವೆರಿ ಕ್ವಿಕ್. ವಿಂಡೋಸು ಬೇಕಾದರೆ ಮೇಲ್ ಬರುತ್ತೆ ಟು ಅವಾಯ್ಡ್ ಲಾಟ್ಸ್ ಆಫ್ ವಿಂಡ್. ಇಲ್ಲಿ ಒಳಗಡೆ ಕೂತಾಗ ಕಂಪ್ಲೀಟ್ ನ್ಯೂ ಇಂಟೀರಿಯರ್ ನೋಡ್ಬೋದು. ಒಂದೊಂದೇ ತೋರಿಸ್ತೀನಿ ಬನ್ನಿ. ಈಗ ರೂಫ್ ಓಪನ್ ಇದೆ, ಬಿಸಿಲು ಕರೆಕ್ಟಾಗಿ ಇದ್ರ ಮೇಲೆ ಬೀಳ್ತಾ ಇದೆ, ಆದ್ರೂ ನೋಡಿ ಎಷ್ಟು ಕ್ರಿಸ್ಪ್ ಆ್ಯಂಡ್ ಕ್ಲಿಯರ್ ಆಗಿದೆ ಅಂತ. ಇದರಲ್ಲಿ ಆ ಟೆಕ್ನಾಲಜಿನೂ ಹಾಕಿದ್ದಾರೆ. ಈ ಸ್ಕ್ರೀನ್ ಹೇಗೆ ಡಿಸೈನ್ ಮಾಡಿದ್ದಾರೆ ಅಂದರೆ, ಇದ್ರ ಮೇಲೆ ಎಷ್ಟು ಬಿಸಿಲು ಬಿದ್ದರೂ ಗ್ಲೇರ್ ಆಗಲ್ಲ, ಅಂದರೆ ಯು ವಿಲ್ ಆಲ್ವೇಸ್ ಸಿ ಇಟ್ ಕ್ಲಿಯರ್ಲಿ. ಇದೇ ನಮಗೆ ಮೇಯ್ನ್ ಇನ್ಫಾರ್ಮೇಷನ್ ಸ್ಕ್ರೀನ್, ಬಿಕಾಸ್ ಡ್ರೈವರ್ಗೊಂದು ಸಪ್ರೇಟ್ ಬರಲ್ಲ. ಆದರೆ ಹೆಡ್ಸಪ್ ಡಿಸ್ಪ್ಲೇ ಬರುತ್ತೆ. ಹೆಡ್ಸಪ್ ಡಿಸ್ಪ್ಲೇ ಇದರಲ್ಲಿ ಹೇಗೆ ಚೇಂಜ್ ಆಗುತ್ತೋ ಅದೇ ಥರ ಚೇಂಜ್ ಆಗುತ್ತೆ, ಅದನ್ನು ಬೋರಿಂಗ್ ಇಟ್ಟಿಲ್ಲ. ಸೊ ಡ್ರೈವ್ ಮೋಡ್ಸ್, ಈಗ ಗೋಕಾರ್ಟಲ್ಲಿ ಇದ್ದೀನಿ, ಗೋಕಾರ್ಟಲ್ಲಿ ಇರೋದ್ರಿಂದ ನಿಮಗೆ ಈ ಥರ ಲುಕ್ ಬರ್ತಾ ಇದೆ. ಅದೇ ಇವಾಗ ಬೇರೆದು ಕೋರ್ ಅಂತಿದೆ, ಇದಕ್ಕೆ ಹಾಕಿದ್ರೆ ಸ್ವಲ್ಪ ಡಿಫ್ರೆಂಟ್ ಲುಕ್ ಬರುತ್ತೆ. ಮ್ಯೂಸಿಕ್ಕು ಕೂಡ ಇದೆ ಪ್ರತಿಯೊಂದರಲ್ಲಿ. ಇದರಲ್ಲಿ ಮ್ಯಾಪ್ಸ್ ಗಿಪ್ಸ್ ಎಲ್ಲ ಹಾಕೋಕ್ಕೆ ಆಪ್ಷನ್ ಇದೆ. ಅದಾದಮೇಲೆ ಗ್ರೀನ್ ಅಂತ ಇದೆ, ಇದು ಮೋಸ್ಟ್ ಎಫಿಷಿಯೆಂಟ್ ಮೋಡ್ ಇದು. ಸೊ ನಿಮಗೆ ಬೋನಸ್ ರೇಂಜ್ ಅಂತಲೂ ತೋರಿಸುತ್ತೆ ನೋಡಿ, ಎಷ್ಟು ಎಕ್ಸ್ಟ್ರಾ ರೇಂಜ್ ಈ ಗಾಡಿ ಹೋಗ್ಬೋದು ನೀವು ಚೆನ್ನಾಗಿ ಓಡಿಸ್ತಾ ಇರೋದ್ರಿಂದ. ಪರ್ಸ್ನಲೈಸ್ಡ್ ಒಂದು ಮೋಡ್ ಇದೆ. ಅದಷ್ಟೇ ಅಲ್ಲದೆ ವಿವಿಡ್ ಟೈಮ್ಲೆಸ್. ಈ ಟೈಮ್ಲೆಸ್ಸು ನಮ್ಮ ಹಳೆ ಮಿನಿಗಳಲ್ಲಿ ಹೆಂಗೆ ಬರ್ತಿತ್ತೋ ಆ ಥರ ಸಿಗುತ್ತೆ ನಿಮಗೆ. ಸೊ ಸ್ಪೀಡೋ ಇದೆ, ಮತ್ತು ಇಲ್ಲಿ ಚಾರ್ಜ್ ಏನು ಕೊಟ್ಟಿದ್ದಾರೆ ಗೊತ್ತಿಲ್ಲ. ಆ್ಯಂಡ್ ಈ ಕಡೆ ಫ್ಯೂಯಲ್ ಟ್ಯಾಂಕ್ ಸಿಗುತ್ತೆ. ನಿಮ್ಗೆ AC ಏನಾರು ಕಂಟ್ರೋಲ್ ಮಾಡಬೇಕಾದ್ರೆ ವೆರಿ ಈಸಿ, ಡ್ಯುಯಲ್ ಚಾನಲ್ AC ಬರುತ್ತೆ. ಸೊ ಡ್ಯುಯಲ್ ಝೋನ್ AC, ಈ ಕಡೆ ಇಲ್ಲಿ ಕಂಟ್ರೋಲ್ ಮಾಡ್ಕೋಬೋದು. ಫ್ಯಾನ್ ಸ್ಪೀಡ್ ಗೊತ್ತಿದ್ರೆ ಇಲ್ಲೆಲ್ಲ ನಿಮಗೆ ಕ್ಲೈಮೇಟ್ ಕಂಟ್ರೋಲ್ ಆಪ್ಷನ್ ಸಿಗುತ್ತೆ. ಹೋಮ್ಗೆ ಹೋದರೆ ತುಂಬ ಆಪ್ಷನ್ಸ್ ಇದೆ. ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಈಸ್ ಸ್ಪೈಕ್.
ಈ ನಾಯಿ ಇದೆಯಲ್ಲ, ದಿಸ್ ಈಸ್ ಯುವರ್ ಪರ್ಸ್ನಲ್ ಅಸಿಸ್ಟೆಂಟ್. ಇದನ್ನ ಕಸ್ಟಮೈಸ್ ಮಾಡಿ ನಾಯಿ ಬದಲು ಒಂದು ಮಿನಿ ಕಾರ್ದೇ ಚಿತ್ರ ಹಾಕ್ಬೋದು. ಈಗ ಡೋರ್ ಓಪನ್ ಮಾಡ್ತೀನಿ ನೋಡಿ, ಡೋರ್ ಓಪನ್ ಮಾಡಿದಾಗ ಹೇಗೆ ಕಾಣುತ್ತೆ, ಪೂರ್ತಿ ಕಾರ್ ಚಿತ್ರನೇ ಬಂದುಬಿಡುತ್ತೆ. ಡೋರ್ ಓಪನ್, ಎಲ್ಲಿ ಯಾರು ಕೂತಿದ್ದಾರೆ, ಯಾರು ಸೀಟ್ ಬೆಲ್ಟ್ ಹಾಕಿಲ್ಲ ಎಲ್ಲ ಗೊತ್ತಾಗುತ್ತೆ. ಸೊ ನೈಸ್ ಗ್ರಾಫಿಕ್ಸ್, ವೆರಿ ಇಂಟ್ರಾಕ್ಟಿವ್ ಆ್ಯಂಡ್ ಇಂಟ್ಯೂಟಿವ್ ಸ್ಕ್ರೀನ್. ಆ್ಯಂಡ್ ಇದೊಂದು ಬ್ಯಾಲೆನ್ಸ್ ಮೋಡ್ ಅಂತಿದೆ ಲಾಸ್ಟ್. ಸೊ ಇಷ್ಟು ಆಪ್ಷನ್ಸು ಈ ಸ್ಕ್ರೀನಲ್ಲಿ ಸಿಗುತ್ತೆ. ದಿಸ್ ಈಸ್ ಒನ್ ಆಫ್ ದ ಬೆಸ್ಟ್ ಸ್ಕ್ರೀನ್ಸ್. ಆ್ಯಂಡ್ರಾಯ್ಡ್ ಆಟೋ, ಆ್ಯಪಲ್ ಕಾರ್ಪ್ಲೇ, ವೈರ್ಲೆಸ್ ಕೂಡ ಇದೆ ಆ್ಯಂಡ್ ಇಟ್ಸ್ ವೆರಿ ಯೂಸರ್ ಫ್ರೆಂಡ್ಲಿ. ಇಲ್ಲೊಂದು ವೈರ್ಲೆಸ್ ಚಾರ್ಜಿಂಗ್ ಪ್ಯಾಡ್ ಕೊಟ್ಟಿದ್ದಾರೆ. ನನ್ನ ಫೋನಂತೂ ಎನಿವೇ ಚಾರ್ಜ್ ಆಗೋಲ್ಲ, ಬಟ್ ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಹೀಗೆ ಮಾಡಿ ಫೋನ್ ಇಟ್ಟರೆ ಅಲ್ಲಿ ಸ್ಟೇಬಲಾಗಿ ಕೂತಿರುತ್ತೆ. ನಿಮಗೆ ಸ್ಕ್ರೀನ್ ಕೂಡ ಕಾಣುತ್ತೆ. 2 ಕಪ್ ಹೋಲ್ಡರ್ ಇದೆ. ಇಲ್ಲೊಂದು ಸೂಪರಾಗಿರೋ ಸಣ್ಣ ಬಾಕ್ಸ್ ಕೊಟ್ಟಿದ್ದಾರೆ ಏನಾದ್ರು ವ್ಯಾಲ್ಯೂಬಲ್ಸ್ ಇಡೋಕ್ಕೆ. ಬಿಕಾಸ್ ರೂಫ್ ಓಪನ್ ಇದ್ದಾಗ ಏನಾದ್ರು ಹಾರ ಅಂಥದ್ದೆಲ್ಲ ಇದ್ದರೆ ಕಾಯಿನ್ಸ್ ಎಲ್ಲ ಒಳಗಡೆ ಸೇಫ್ ಆಗಿರುತ್ತೆ. ಇದು ಮೂವ್ ಆಗಲ್ಲ, ಫಿಕ್ಸ್ಡ್ ಹ್ಯಾಂಡ್ ರೆಸ್ಟ್. 2 ಸಿ ಟೈಪ್ ಚಾರ್ಜಿಂಗ್ ಇದೆ. ಅದು ಬಿಟ್ಟರೆ ಫಸ್ಟ್ ಟೈಮ್ ಒಂದು ಮಿನಿಯಲ್ಲಿ ಇಷ್ಟೊಂದು ಕಬ್ಬಿ ಸ್ಪೇಸ್ ನಾನು ನೋಡಿರೋದು. ಇಲ್ಲೆಲ್ಲ ವಾಟರ್ ಬಾಟ್ಲ್ ಇಡೋಕ್ಕಿದೆ, ಬಟ್ ಅಲ್ಲಿ ಅಷ್ಟು ಹಿಡ್ಸಲ್ಲ, ಇಲ್ಲೇ ಇಡಬೇಕಾಗುತ್ತೆ. ಬಟ್ ನೋಡಿ, ಇಂಥ ಗಾಡಿ ಇದ್ದರೆ ಪ್ಯಾರಾಗ್ಲೈಡಿಂಗ್ ಆಗ್ತಾ ಇದೆ ಇಲ್ಲಿ, ಎಲ್ಲ ನೋಡಿ ಎಂಜಾಯ್ ಮಾಡ್ಬೋದು. ಪ್ಯಾರಾಸೈಲಿಂಗ್, ಪ್ಯಾರಾಗ್ಲೈಡಿಂಗ್ ಎರಡೂ ಇದೆ. ಅಲ್ಲಿ ಹಾರ್ತಾ ಇದೆ ಪ್ಯಾರಾಗ್ಲೈಡಿಂಗ್, ಇದು ಪ್ಯಾರಾಸೈಲಿಂಗ್. ಈಗ ಈ ಗಾಡಿ ಹೇಗಿದೆ ಓಡಿಸೋಕ್ಕೆ ಹೇಳ್ತೀನಿ. ಫಸ್ಟ್ ಗೇರ್ ಸೆಲೆಕ್ಟರ್ ಸಖತ್ತಾಗಿದೆ. ಈ ಪೊಸಿಷನ್ ಸ್ಟಾರ್ಟ್ ಸ್ಟಾಪು ಆ್ಯಕ್ಚುಲಿ ಚೆನ್ನಾಗಿದೆ. ನಿಮಗೆ ಕೀ ಹಾಕಿ ತಿರುಗಿಸ್ದಂಗೆ ಈ ಸ್ವಿಚ್ಚು ಸ್ಟಾರ್ಟ್ ಆಯ್ತು ನೋಡಿ. ಡ್ರೈವ್ ಮೋಡ್. ಸೊ ನಿಮ್ಗೊಂದು ಮಜಾ ತೋರಿಸ್ತೀನಿ. ಫಸ್ಟ್ ತಡೀರಿ. ಏನು ಕ್ವಿಕ್ಕಾಗಿ ಹೋಗುತ್ತೆ ಗಾಡಿ. ಎಂಜಾಯ್ ಮಾಡ್ತಾ ಇದ್ದೀವಿ ರೂಫ್ ಓಡಿಸ್ಕೊಂಡು. ಆದರೆ ಇವಾಗ ಸ್ವಲ್ಪ ರೂಫ್ ಹಾಕೋಣ, ಇಲ್ಲಾಂದರೆ ವೀಡಿಯೋದು ಆಡಿಯೋ ಚೆನ್ನಾಗಿ ಬರಲ್ಲ. ನೋಡಿ, ಅಲ್ಲಿ 30 ಕಿಲೋಮೀಟ್ರ್ಗಿಂತ ಕೆಳಗೆ ಹೋಗಬೇಕು. ಕ್ಲೋಸ್ ಆಗಕ್ಕೆ ಸ್ಟಾರ್ಟ್ ಆಯಿತು. 18 ಸೆಕೆಂಡಲ್ಲಿ ಆಗುತ್ತೆ ನಾನು ಹೇಳ್ದಂಗೆ. ಎಸ್, ಇಟ್ಸ್ ವೆರಿ ಫಾಸ್ಟ್. ಫಸ್ಟ್ ಲಾಕ್ ಆಗುತ್ತೆ. ಸನ್ ರೂಫ್ ಮೋಡು, ಸೊ ಅದು ಕೂಡ ಇದೆ. ವಿಂಡೋಸ್ ಎಲ್ಲ ವಾಪಸ್ ಕ್ಲೋಸ್ ಆಯಿತು. ಈಗ ಓಡಿಸೋದ್ರ ಬಗ್ಗೆ ಮಾತಾಡೋಣ. ಒಳಗೆ ಕೂರ್ತಿದ್ದಂಗೆ ಯು ಹ್ಯಾವ್ ದ್ಯಾಟ್ ನೈಸ್ ಫೀಲಿಂಗ್. ಗೋ ಕಾರ್ಟ್ ಅಂತ ಏನಕ್ಕೆ ಕರೀತಾರೆ ಅಂದರೆ, ಇದು ಸಣ್ಣ ಗಾಡಿ, ಓಡ್ಸೋಕ್ಕೂ ಮಜಾ, ಒಳ್ಳೆ ನಿಮಗೆ ಫೀಲ್ ಚೆನ್ನಾಗಿ ಸಿಗುತ್ತೆ ಓಡಿಸ್ಬೇಕಾದ್ರೆ. ಅದು ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಈ ಗಾಡಿ ತಗೊಳ್ಳೋರಿಗೆ. ಸೊ ದಿಸ್ ಈಸ್ ನಾಟ್ ಅ ಸ್ಪೋರ್ಟ್ ಕಾರ್. ತುಂಬಾ ಪವರ್ಫುಲ್ ಎಂಜಿನ್ ಅಲ್ಲ. ಇದರಲ್ಲೊಂದು 2 ಲೀಟರ್ 4 ಸಿಲಿಂಡರ್ ಟ್ವಿನ್ ಪವರ್ ಟರ್ಬೋ ಎಂಜಿನ್ ಬರುತ್ತೆ. ಟ್ವಿನ್ ಪವರ್ ಏನು ಅಂದರೆ, 2 ಸ್ಕ್ರೋಲ್ ಇದೆ. ಅಂದರೆ ಎಕ್ಸಾಸ್ಟ್ ಗ್ಯಾಸಸ್ ಟರ್ಬೋಗೆ ಹೋಗಿ ಅದನ್ನ ಸ್ಪೂಲ್ ಅಪ್ ಮಾಡುತ್ತಲ್ಲ, ಅದಕ್ಕೆ 2 ವ್ಯಾಲ್ವ್ ಇದೆಯಂತೆ. ಸೊ ಅದು ಟರ್ಬೋ ಲ್ಯಾಗ್ನ ರಿಡ್ಯೂಸ್ ಮಾಡುತ್ತೆ. ಸೊ ದ್ಯಾಟ್ ಗಿವ್ಸ್ ಯು ಮೋರ್ ಜ್ಯೂಸ್ ಫ್ರಮ್ ದ ಟರ್ಬೋ. ಅದನ್ನ ಈಗ ತೋರಿಸೋಣ. ಕರ್ವ್ ಇದೆ ನೋಡಿ. ಸ್ಪೀಡ್ ಹೆಂಗೋಗುತ್ತೆ ಅಂದರೆ ಗೊತ್ತೇ ಆಗಲ್ಲ ನೋಡಿ. ಇಂಥ ಕರ್ವಲ್ಲಿ 130ಲಿ ಬ್ರೇಕಿಂಗು ಸಖತ್ತಾಗಿದೆ. 4 ಡಿಸ್ಕ್ ಬ್ರೇಕ್ ಬರುತ್ತೆ. ಮುಂದೆ ದೊಡ್ಡ ಡಿಸ್ಕ್ ಬರುತ್ತೆ, ಹಿಂದೆ ಸ್ವಲ್ಪ ಸಣ್ಣ ಡಿಸ್ಕ್ ಬರುತ್ತೆ. ವೆರಿ ನೈಸ್ ಟು ಡ್ರೈವ್. ಇಲ್ಲಿ ರೋಡ್ಸು ಕೂಡ ಚೆನ್ನಾಗಿದೆ. ಆಫ್ಕೋರ್ಸ್ ಡೋಂಟ್ ಸ್ಪೀಡ್, ಓವರ್ ಸ್ಪೀಡ್. ಈಗ ನಾನು ಜಾಸ್ತಿ ಹೋಗ್ತಾ ಇದ್ದೀನಿ, ಬಟ್ ಸ್ಟಿಲ್ ಕಾನ್ಫಿಡೆನ್ಸ್ ತುಂಬಾ ಕೊಡುತ್ತೆ ಓಡಿಸ್ಬೇಕಾದ್ರೆ. ಇಟ್ ಈಸ್ ರಿಯಲಿ ಅ ವೆರಿ ಫನ್ ಕಾರ್ ಟು ಡ್ರೈವ್. ಈಗ ಸ್ಪೆಸಿಫಿಕೇಷನ್ಸಿಗೆ ವಾಪಸ್ ಹೋಗೋಣ. ಒಂದು 4 ಸಿಲಿಂಡರ್ 2 ಲೀಟರ್ ಎಂಜಿನ್ ಬರುತ್ತೆ, ಟರ್ಬೋ ಪೆಟ್ರೋಲ್. ಅದು ಏನು ಅಂತ ಹೇಳಿದ್ದೆ, ಟ್ವಿನ್ ಪವರ್ ಟರ್ಬೋ. BHP 204 ಸಿಗುತ್ತೆ. 300 ನ್ಯೂಟನ್ ಮೀಟರ್ ಟಾರ್ಕ್ ಸಿಗುತ್ತೆ. ಅಡ್ವಾಂಟೇಜ್ ಏನಂದರೆ, ಇದೊಂದು ಸಣ್ಣ ಗಾಡಿ ಆಗಿರೋದ್ರಿಂದ ಈ ಪವರ್ ಫಿಗರ್ಸು ತುಂಬಾ ಚೆನ್ನಾಗಿ ಟ್ರಾನ್ಸ್ಲೇಟ್ ಆಗುತ್ತೆ ಆನ್ ರೋಡ್ ಪರ್ಫಾರ್ಮೆನ್ಸಲ್ಲಿ. ಬಟ್ ಇಷ್ಟೆಲ್ಲ ಇರೋದ್ರಿಂದ ಆ 40 ಲೀಟರ್ ಫ್ಯೂಯಲ್ ಟ್ಯಾಂಕ್ ಸಾಲಲ್ಲ ಅಂತೀರಾ. ಇದರಲ್ಲಿ ಇವ್ರು ಕ್ಲೇಮ್ ಮಾಡ್ತಾ ಇರೋದು ಮಿನಿ ಅವರು 16.39 ಕಿಲೋಮೀಟರ್ಸ್ ಪರ್ ಲೀಟರ್ ಕೊಡುತ್ತೆ ಅಂತ. ಬಟ್ ರಿಯಲ್ ವರ್ಲ್ಡಲ್ಲಿ ಪ್ರಾಬಬ್ಲಿ ಒಂದು 12ರಿಂದ 14 ಕೊಡ್ಬೋದು, ಡಿಪೆಂಡಿಂಗ್ ಆನ್ ದ ಸ್ಟೈಲ್ ಆ್ಯಂಡ್ ಮೋಡ್. ಈಗ ಡ್ರೈವ್ ಮೋಡ್ಸ್ ಇಲ್ಲಿ ಎಕ್ಸ್ಪೀರಿಯನ್ಸಸ್ಸಲ್ಲಿ 7 ಇದೆ, ಆದರೆ ಡ್ರೈವ್ ಮೋಡ್ ಮೇಯ್ನಾಗಿ ಚೇಂಜ್ ಆಗೋದು 3 ಮಾತ್ರ. ಒಂದು ಗೋಕಾರ್ಟ್ ಮೋಡು, ಫುಲ್ ಫನ್. ಈಗ ನೋಡಿ, ನಾನು ಸ್ಲೋ ಡೌನ್ ಮಾಡ್ತೀನಿ, ಡೌನ್ ಶಿಫ್ಟ್ಸ್ ಹೆಂಗಾಗುತ್ತೆ ನೋಡಿ. ಡೌನ್ ಶಿಫ್ಟ್ ಆಯಿತು, ಇನ್ನೊಂದು ಡೌನ್ ಶಿಫ್ಟ್ ಆಯಿತು. ಅದೇ ಥ್ರಾಟಲ್ ಕಿಕ್ ಮಾಡಿದ ತಕ್ಷಣ ಮ್ಯಾಕ್ಸ್ RPMಗೆ ಹೋಗಿ ಶಿಫ್ಟ್ ಆಗುತ್ತೆ ನೋಡಿ. ಇಲ್ಲಿ ಬಂದು ಮ್ಯಾಕ್ಸ್ RPM ಅಲ್ಲಿ ಶಿಫ್ಟ್ ಆಗುತ್ತೆ. ಎಷ್ಟು NM ಟಾರ್ಕ್ ಯೂಸ್ ಆಗ್ತಾ ಇದೆ ಅಂತಲೂ ತೋರಿಸ್ತಾ ಇದೆ. ಸೊ ಸೂಪರ್ ಸ್ಪೀಡ್ ನೋಡಿ, 160 ಆರ್ಡ್. ಬ್ರೇಕ್ಸು ಸಖತ್ತಾಗಿದೆ.
ಸೊ ನೋ ಡೌಟ್ ದಿಸ್ ಇಸ್ ಅ ಫನ್ ಕಾರ್. ಈಗ ಡ್ರೈವಿಂಗ್ ಬಿಟ್ಟು ನೀವು ಸಿಟಿಲೆಲ್ಲ ಓಡಿಸ್ತಾ ಇದ್ರೆ ಬೇರೆ ಮೋಡ್ಸ್ ಕೂಡ ಇದೆ ಆರಾಮಾಗಿ. ಕೋರ್ ಅಂತ ಇದೊಂದು ಮೋಡು, ಒಳ್ಳೆ ಮ್ಯೂಸಿಕ್ಕು ಬರುತ್ತೆ ಪ್ರತಿ ಮೋಡ್ ಚೇಂಜ್ ಮಾಡಿದಾಗ. ಗ್ರೀನ್ ಅಂತ ಇದು ಮ್ಯಾಕ್ಸಿಮಮ್ ಫ್ಯೂಯಲ್ ಎಫಿಷಿಯನ್ಸಿ ಕೊಡುವಂಥ ಮೋಡು. ಇದರಲ್ಲಿ ಬೋನಸ್ ರೇಂಜ್ ನೀವು ಎಷ್ಟು ಎಕ್ಸ್ಟ್ರಾ ಉಳಿಸ್ತಿದ್ದೀರಾ ಅನ್ನೋದು ತೋರಿಸುತ್ತಿಲ್ಲ. ಎಫಿಷಿಯೆಂಟ್ ಅಂತ ಸ್ಕೋರ್ ಕೊಡ್ತಾ ಇದೆ ನೋಡಿ. ಹಂಪ್ಸಲ್ಲೆಲ್ಲ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಗ್ರೌಂಡ್ ಕ್ಲಿಯರೆನ್ಸ್ ಚೆನ್ನಾಗಿದೆ, ಎಲ್ಲೂ ತಾಗಿಲ್ಲ ನಾವು ಓಡಿಸ್ಬೇಕಾದ್ರೆ. ವೆರಿ ಕಂಫರ್ಟೇಬಲ್. ಈಗ ಫುಲ್ ಸೆಡೇಟ್ ಆಯಿತು ನೋಡಿ ಡ್ರೈವಿಂಗ್. ತುಂಬ ಅಂತ ಆಗ್ತಿಲ್ಲ, ಆರಾಮಾಗಿ ಹೋಗ್ತಾ ಇದೆ. ಥ್ರಾಟ್ಲ್ ಎಷ್ಟು ಕೊಟ್ಟಿದ್ನೋ ಗೋಕಾರ್ಟ್ ಮಾಡಲ್ ಅಷ್ಟೇ ಕೊಟ್ಟರು ಈಸಿಯಾಗಿ ಹೋಗುತ್ತೆ. ಅದು ಬಿಟ್ಟು ನಮಗೆ ಪರ್ಸ್ನಲ್ ಇದೆ, ವಿವಿಡ್ ಇದೆ, ಟೈಮ್ಲೆಸ್ ಇದೆ. ಈ ಟೈಮ್ಲೆಸ್ ಬೇಸಿಕಲಿ ಈ ಡಿಸೈನ್ಗೋಸ್ಕರ ನೋಡಿ. ಈ ಹಳೆ ಕ್ಲಾಸಿಕ್ ಮಿನಿ ಡಿಸೈನ್ ಏನಿತ್ತು ಅದೇ ನೋಡೋಕ್ಕೆ ಚೆನ್ನಾಗಿ ಅನಿಸುತ್ತೆ. ಇಲ್ಲೂ ಹೆಡ್ಸಪ್ ಡಿಸ್ಪ್ಲೇಲಿ ಚೇಂಜ್ ಆಯಿತು, ವಿಚ್ ಇಸ್ ವೆರಿ ನೈಸ್ ಟು ಡ್ರೈವ್. ಇನ್ನೊಂದು ಮೇಯ್ನ್ ವಿಷಯ ಮಾತಾಡಬೇಕಾಗಿರೋದು ಇವರ ರೈಡ್ ಕ್ವಾಲಿಟಿ. ಮಿನಿದು ಯಾವಾಗ್ಲೂ ಸಸ್ಪೆನ್ಷನ್ ಸೆಟಪ್ ಸ್ವಲ್ಪ ಸ್ಟಿಫ್ ಸೈಡಲ್ಲೇ ಇರುತ್ತೆ. ಈ ವೇವಿ ರೋಡ್ಸಲ್ಲಿ ಅದು ಸ್ವಲ್ಪ ಫೀಲ್ ಆಗುತ್ತೆ. ಬಟ್ ಮುಂಚೆಗಿಂತ ಇನ್ನೂ ಸ್ವಲ್ಪ ಸಾಫ್ಟ್ ಮಾಡಿದ್ದಾರೆ, ಇನ್ನೂ ಪ್ಲಶ್ ಮಾಡಿದ್ದಾರೆ. ಏನಕ್ಕೆ ಅಂದರೆ ಇದರ ಡೈನಮಿಕ್ಸಿಗೋಸ್ಕರ. ಇದು ಅಡ್ಜಸ್ಟಬಲ್ ಸಸ್ಪೆನ್ಷನ್ ಅಲ್ಲ, ಆದ್ದರಿಂದ ಇದು ಒಂದೇ ಸೆಟ್ಟಿಂಗಲ್ಲಿರುತ್ತೆ. ಬಟ್ ಸ್ಟಿಲ್ ಈಗ ನೋಡಿ ಲೇನ್ ಚೇಂಜ್ ಸಖತ್ ಸ್ಟೇಬಲ್. ಸಾರಿ ನಂದು ಸೊ ಸಖತ್ ಸ್ಟೇಬಲ್ ಆಗಿರುತ್ತೆ. ಲೇನ್ ಚೇಂಜ್ ಎಲ್ಲ ಮಾಡಬೇಕಾದ್ರೆ ತುಂಬಾ ಸ್ಟೇಬಲ್. ಬಾಡಿ ರೋಲ್ ಅಷ್ಟು ಆಗಲ್ಲ ಇಫ್ ಯು ಆರ್ ಸಿಟ್ಟಿಂಗ್. ಈ ಸೈಡ್ ಬೋಲ್ಸ್ಟ್ರಿಂಗ್ದು ಸೀಟ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಇಂಥ ಗಾಡಿಗೆ ಸ್ನಗ್ ಫಿಟ್ ಆಗಿರುತ್ತೆ. ಈಗ ಯಾರು ತಗೋಬೇಕು ಇದು? ಒಂದು, ಇಟ್ ಈಸ್ ಗೋಯಿಂಗ್ ಟು ಬಿ ದ ಮೋಸ್ಟ್ ಅಫೋರ್ಡೆಬಲ್ ಕನ್ವರ್ಟೇಬಲ್. ನಿಮಗೆ 45 50 ಲಕ್ಷದವರೆಗೂ ಪ್ರೈಸ್ ಮಾಡಿರಬಹುದು. ಆ್ಯಂಡ್ ನಿಮಗೆ 75 ಲಕ್ಷಕ್ಕಿಂತ ಕಮ್ಮಿ ಯಾವುದೂ ಸಿಗೋದೇ ಇಲ್ಲ. ನಾನು ಇದೆಲ್ಲ ಎಕ್ಸ್-ಶೋರೂಮ್ ಪ್ರೈಸ್ ಹೇಳ್ತಾ ಇರೋದು, ಇನ್ನೂ ಪ್ರೈಸ್ ಅನೌನ್ಸ್ ಮಾಡಿಲ್ಲ. ಸೊ ಅದನ್ನು ಕನ್ಸಿಡರ್ ಮಾಡಿದ್ರೆ ಈಗ ಸಿನ್ಸ್ ಐ ಆಲ್ರೆಡಿ ಯೂಸ್ ಅ ಮಿನಿ, ನಾವು ಅದನ್ನ ದಿನ ಅಂತೂ ಓಡಿಸಲ್ಲ. ಆ್ಯಂಡ್ ಅದು ಕನ್ವರ್ಟೇಬಲ್ ಕೂಡ. ಯಾವಾಗಲಾದರೂ ವೀಕೆಂಡ್ಸ್ ಎಲ್ಲರೂ ಡ್ರೈವ್ ಹೋಗ್ಬೇಕಾದ್ರೆ ಸುಮ್ಮನೆ ಕ್ಯಾಶುಲಿ ನೀವು ಒಂದು ರಿಲ್ಯಾಕ್ಸ್ ಮಾಡಬೇಕಾದ್ರೆ, ಯು ವಾಂಟ್ ಟು ಗೋ ಆನ್ ಅ ನೈಸ್ ಕೂಲ್ ಕ್ವಿಕ್ ರೌಂಡ್ ಅಬೌಟ್ ಇನ್ ದ ಸಿಟಿ, ಡೆಫಿನೆಟ್ಲಿ ಮೇಕ್ ಸೆನ್ಸ್. ಅದಷ್ಟೇ ಅಲ್ಲದೆ ಇಟ್ ಕ್ಯಾನ್ ಆಲ್ಸೋ ಬಿ ಯುವರ್ ಎವ್ರಿ ಡೇ ಕಾರ್. ಬಟ್ 2ನೇ 3ನೇ ಕಾರ್ ಇರ್ಬೋದು ಗರಾಜಲ್ಲಿ, ದೆನ್ ಇಟ್ ಮೇಕ್ಸ್ ಸೆನ್ಸ್. ಬಿಕಾಸ್ ಎವ್ರಿ ಟೈಮ್ ಯೂಸ್ ಮಾಡೋಕ್ಕಾಗಲ್ಲ. ಈ ರೂಫಿಂದ ನಮಗೆ ಒಳಗೆ ಹೀಟ್ ಜಾಸ್ತಿ ಅನ್ಸೋದು ಅದೆಲ್ಲ ಏನಿಲ್ಲ. ಎ ಸಿ ಎಲ್ಲ ಫಸ್ಟ್ ಕ್ಲಾಸ್ ಆಗಿದೆ. ಸೊ ಯೂಸಬಿಲಿಟಿ ಡೆಫಿನೆಟ್ಲಿ ಇದೆ ಎವ್ರಿ ಡೇ. ಆದರೆ ಪ್ರಾಕ್ಟಿಕ್ಯಾಲಿಟಿ ಇರಲಿಲ್ಲ ಮುಂಚೆ. ನಮ್ಮ ಕಾರಲ್ಲೆಲ್ಲ ಏನು ಇಡೋಕ್ಕೆ ಜಾಗ ಇಲ್ಲ, ಇದರಲ್ಲಿ ತುಂಬ ಕಬಿ ಸ್ಪೇಸ್ ಎಲ್ಲ ಇದೆ. ಸೊ ಇಟ್ಸ್ ಕ್ವೈಟ್ ಪ್ರಾಕ್ಟಿಕಲ್. ಈಗ ಮಿನಿಯಲ್ಲಿ ಕೆಲವು ವಿಷಯ ನನಗೆ ಇಷ್ಟ ಆಗದೆ ಇದ್ದಿದ್ದು ಏನು ಅಂದರೆ, ಇದರಲ್ಲಿ ಪ್ಯಾಡಲ್ ಶಿಫ್ಟರ್ಸ್ ಇಲ್ಲವೇ ಇಲ್ಲ, ತೆಗೆದೇ ಬಿಟ್ಟಿದ್ದಾರೆ. ಇದು ಕೂಪರ್ ಎಸ್ ಆದರೂ ಕೂಡ ಪ್ಯಾಡಲ್ ಶಿಫ್ಟರ್ಸ್ ಇಲ್ಲ. ಗೋಕಾರ್ಟ್ ಮೋಡ್ಗೆ ಹಾಕಿದ್ರೆ ಡೌನ್ ಶಿಫ್ಟ್ಸ್ ಎಲ್ಲ ತುಂಬ ಅಗ್ರೆಸಿವ್ ಆಗಿದೆ. ಈವನ್ ಅಪ್ ಶಿಫ್ಟ್ಸು ಮ್ಯಾಕ್ಸ್ RPMಗೆ ಹೋಗುತ್ತೆ ಅಗ್ರೆಸಿವ್. ಬಟ್ ಸ್ಟಿಲ್ ಅದೊಂದು ಎಕ್ಸ್ಟ್ರಾ ಕಂಟ್ರೋಲ್ ಇದ್ದರೆ ಮಜಾ ಬರುತ್ತೆ ಓಡಿಸೋಕ್ಕೆ. ದ್ಯಾಟ್ ಈಸ್ ಅ ಬಿಗ್ ಮಿಸ್. ಸೆಕೆಂಡ್ ಏನು ಅಂದರೆ ಆಟೋ ಹೋಲ್ಡ್ ಇಲ್ಲ ಇದರಲ್ಲಿ. ಆಟೋ ಹೋಲ್ಡ್ ಇಲ್ಲದೆ ಇರೋದ್ರಿಂದ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ, ನೀವು ಸಿಟಿಯಲ್ಲಿ ಓಡಿಸ್ಬೇಕಾದ್ರೆ ಎಸ್ಪೆಷಲಿ ಪ್ರತಿ ಸತಿ ಬ್ರೇಕ್ ಹಿಡ್ಕೊಂಡೇ ಇರಬೇಕು, ಇಲ್ಲಾಂದರೆ ಪಾರ್ಕ್ ಬಟನ್ ಒತ್ಬಿಟ್ಟು ನಿಲ್ಲಿಸಬೇಕು. ಸೊ ಅದೊಂದು ಸ್ವಲ್ಪ ಇನ್ಕನ್ವೀನಿಯನ್ಸ್ ಅಂತ ನಂಗೆ ಅನಿಸುತ್ತೆ. ಬಟ್ ಕನ್ವೀನಿಯನ್ಸ್ ವೈಸ್ ಅಫ್ಕೋರ್ಸ್ ಇದರಲ್ಲಿ ಪಾರ್ಕಿಂಗ್ ಅಸಿಸ್ಟೆನ್ಸ್ ಇದೆ. ಪ್ಯಾರಲಲ್ ಪಾರ್ಕು ಮಾಡುತ್ತೆ, ಇಲ್ಲ ಸೈಡಲ್ಲಿ ಸ್ಲಾಟಲ್ಲಿ ಪಾರ್ಕ್ ಮಾಡಬೇಕಂದ್ರೂ ಕೂಡ ಪಾರ್ಕ್ ಮಾಡುತ್ತೆ. ಬಿಫೋರ್ ಯು ಗೆಟ್ ಇನ್ ಟು ಅ ಸ್ಪೋರ್ಟ್ಸ್ ಕಾರ್, ಒಂದು ಒಳ್ಳೆ ಮಜವಾಗಿರೋಂಥ ಕಾರ್ ಬೇಕು. ಇಟ್ ಶುಡ್ ಬಿ ಸ್ಮಾಲ್, ಇಟ್ ಶುಡ್ ಬಿ ಫನ್, ವೆರಿ ಕೂಲ್ ಅನ್ನೋರಿಗೆ ಇದು ಹೇಳಿ ಮಾಡಿಸಿದಂಥ ಗಾಡಿ. ಪರ್ಸ್ನಲಿ ದಿಸ್ ಈಸ್ ಒನ್ ಕಾರ್ ಐ ರಿಯಲಿ ಲವ್. ಒಂದು ಟೈಮ್ಲೆಸ್ ಡಿಸೈನ್, ಇನ್ನೊಂದು ಇದರ ಗೋಕಾರ್ಟೆಬಿಲಿಟಿ ಅಂತ ಕರೆಯೋಣ, ಹೊಸ ವರ್ಡೇ ಕಾಯಿನ್ ಮಾಡಿಬಿಟ್ವಿ. ಆಮೇಲೆ ಪ್ರೈಸ್ ಪಾಯಿಂಟು ಕೂಡ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇಟ್ ಲುಕ್ಸ್ ಮಚ್ ಬೆಟರ್ ಇನ್ ದ ರೇರ್ ದೆನ್ ದ ನಾರ್ಮಲ್ ಮಿನಿ ಕೂಪರ್. ಸೊ ಇದೆಲ್ಲ ಒಟ್ಟು ಸೇರಿಸಿದ್ರೆ ದಿಸ್ ಈಸ್ ಒನ್ ಗ್ರೇಟ್ ಪ್ಯಾಕೇಜ್. ಲೆಟ್ ಮಿ ಎಂಜಾಯ್ ದ ಡ್ರೈವ್. ಸಿ ಯು ಮತ್ತೊಂದು ವೀಡಿಯೋಗೆ. ಇಲ್ಲೇ ಸಿಗೋಣ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬಾಯ್.